ಸೂರ್ಯ, ಚಂದ್ರ, ರಾಹು, ಕೇತು ಈ ಥರ ಗ್ರಹಗಳನ್ನ ನಾವು ಹೇಳ್ತೀವಿ. ಈ ಗ್ರಹ ಕೆಟ್ಟಿದೆ ಅಂತ ಹೇಳ್ತಾರೆ ಪಂಡಿತರುಗಳು. ಅದನ್ನು ನಾವು ನಂಬೇಕಾ ನಂಬಾರ್ದ ಅಂತ ನೀವು ಡಿಸೈಡ್ ಮಾಡಿ. ಅವ್ರು ಹೇಳ್ತಿರೋ ಸರಿ ತಪ್ಪು ನಮಗೆ ಬೇಡ. ಅದು ಅವರ ಅಧ್ಯಯನ, ಅವರ ಒಂದು ಮನಸ್ಸಲ್ಲಿ ಬಂದಿರತಕ್ಕಂಥ ವಿದ್ಯೆ. ನಿಮಗದು ಎಷ್ಟು ಮಟ್ಟಿಗೆ ಅರ್ಥ ಆಗತ್ತೆ, ಆಗಿದೆಯಾ, ಹಾಗೇ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ತಿಳ್ಕೊಳ್ಬೇಕಾಗಿದ್ದು, ಮನೆಯಲ್ಲಿರ್ತಕ್ಕಂತಹ ಒಂದು ವಿಚಾರವಾಗಿ ನಾವು ಪೂಜೆ ಮಾಡ್ತೀವಿ, ನವಗ್ರಹಗಳ ಪೂಜೆ ಮಾಡಿಸ್ತೀವಿ. ಅಲ್ಲಿ ಸೂರ್ಯ, ಚಂದ್ರ, ರಾಹು, ಕೇತುನು ಹೇಳ್ತಾರೆ. ಆದರೆ ನಾವು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀವಿ ಅಂತ ನೀವು ಯೋಚನೆ ಮಾಡಬೇಕು. ಸೂರ್ಯ, ಚಂದ್ರ ಅಂತಕ್ಕಂಥದ್ದು ಗ್ರಹ ಅಲ್ಲವೇ ಅಲ್ಲ. ರಾಹು, ಕೇತು ಅಂತಕ್ಕಂಥದ್ದು ಗ್ರಹ ಅಲ್ಲವೇ ಅಲ್ಲ. ಆದರೂ ನಾವು ತಿಳ್ಕೊಂಡು ನಾವು ಮಾಡ್ತಾನೇ ಇದೆಯೋ ಅವ್ರು ಹೇಳ್ತಾನೆ ಇದ್ದಾರೆ. ನಮ್ಮ ಅರ್ಥ ಆಗ್ತಾ ಇದೆಯಾ? ಗ್ರಹಗಳು ಅಂತಕ್ಕಂಥ ವಿಷಯದಲ್ಲಿದ ಇದು ಲಿಕ್ವಿಡ್, ದ್ರವ ರೂಪದ್ದು. ಅದು ನೀವು ಅದಕ್ಕೆ ಶಾಂತಿ ಅಂಗಡಿ ಮಾಡ್ತೀರಾ? ಮಾಡೋಕ್ಕಾಗತ್ತಾ? ಪೂಜೆ ಮಾಡೋಕ್ಕಾಗತ್ತಾ? ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವ್ರು ಹೇಳ್ತಿರೋ ತಪ್ಪು ಅಂತ ನಾವು ಹೇಳೋದು ಬೇಡ. ಕಾರಣ ನಮ್ಮಲ್ಲಿ ಬರ್ತಾ ಇರತಕ್ಕಂತಹ ಒಂದು ವಿಚಾರ ಏನಪ್ಪ ಅಂದರೆ, ಮನೆಯಲ್ಲಿ ವಾಸ ಮಾಡ್ತಕ್ಕಂತಹ ಮನೆಯಲ್ಲಿ ಹುಟ್ಟಿದ ಮಗುವಿಗೆ ಚಂದ್ರನ ಮೂಲಕವಾಗಿ ಶಾಸ್ತ್ರವನ್ನು ಹೇಳ್ತಾರೆ. ಮನೆ ಕಟ್ಟಬೇಕಾದ್ರೆ ಚಂದ್ರನ ಮೂಲಕವಾಗಿ ಕೂಡ ಶಾಸ್ತ್ರ ಹೇಳ್ತಾರೆ, ಈ ಮನೆಯನ್ನು ಈ ಥರ ಕಟ್ಟಿ ಅಂತ ಹೇಳಿ. ಆದರೆ ಅದು ಕಟ್ಟಿರ್ತಕ್ಕಂಥದ್ದಕ್ಕೆ, ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ಒಂದು ಪುರಾವೆ ಏನಪ್ಪ ಅಂತಂದರೆ, ಬೆಳಗಿನ ಚಂದ್ರ, ಸಂಜೆಯ ಚಂದ್ರ ಯಾವ ಹೆಣ್ಣು ಆ ಮನೆಯಲ್ಲಿ ಸ್ಥಾಪನೆ ಮಾಡ್ಕೊಂಡಿರ್ತಾಳೋ ಆ ಮನೆಯಲ್ಲಿ ಹೆಣ್ಣು ಗೃಹಲಕ್ಷ್ಮಿಯಾಗಿರ್ತಾಳೆ. ಬೆಳಗಿನ ಚಂದ್ರ ನೋಡಬೇಕು ಹೆಣ್ಣು. ಪ್ರತಿದಿನ ಮನೆಯಲ್ಲಿ ಹೆಣ್ಣು ಏನು ಮಾಡಬೇಕು ಅಂದರೆ, ಪ್ರತಿದಿನ ಬೆಳಗಿನ ಚಂದ್ರನ ದರ್ಶನ ಮಾಡಿದ ಹೆಣ್ಣು ಮಹಾಲಕ್ಷ್ಮಿ ಆಗ್ತಾಳೆ. ಸಂಜೆ ಚಂದ್ರನ ನೋಡದೇ ಇರುವ ಹೆಣ್ಣು ಮಹಾಕಾಳಿಯಾಗಿ ಮಲಗ್ತಾಳೆ. ಮಲಗಬೇಕಾದ್ರೆ ಮಹಾಲಕ್ಷ್ಮಿ ಸ್ವರೂಪವನ್ನು ಹೊಂದಬೇಕಂದ್ರೆ ಎರಡೂ ಚಂದ್ರನನ್ನು ಯಾವ ಹೆಣ್ಣು ನೋಡ್ತಾಳೆ ಪ್ರತಿದಿನ, ಆ ಮನೆಯ ಬಂಧನದಿಂದ ಮುಕ್ತಿ ಸಿಕ್ಕತ್ತೆ ಆ ಹೆಣ್ಣಿಗೆ. ಈ ಎರಡೂ ಚಂದ್ರನನ್ನು ಪ್ರತಿದಿನ ಹೆಂಗಸರು ಹೆಣ್ಣು ಮಕ್ಕಳು ನೋಡಬೇಕು ಅನ್ನೋದು ಗೊತ್ತಿದೆಯಮ್ಮ? ಚಂದ್ರ ಯಾಕಿರೋದು ಅಂತ ಅವನ ಕೆಲಸ ಮಾಡ್ತಾನೆ ರೀ, ನಮಗೆ ಯಾಕೆ ಆ ಚಂದ್ರನ ಕಟ್ಕೊಂಡು? ಸೂರ್ಯ ಅದು ಅವನ ಕೆಲಸ, ನನಗೇನಕ್ಕೆ ಬೇಕು? ನಾವ್ಯಾಕೆ ತಿಳ್ಕೊಬೇಕು ಅದನ್ನ? ಅದೆಲ್ಲ ದೇವ್ರು ಮಾಡಿರೋದು. ದೇವರು ಮಾಡಿರೋದು ನೀವು ದೇವರು ಅಂತ ಏನಕ್ಕೆ ಹೆಸರು ಹೇಳ್ತಾ ಇದ್ದೀರಾ ಹಾಗಾದರೆ? ಅಂದರೆ ಕೆಲವರು ಎಷ್ಟೋ ಜನಕ್ಕೆ ಇದು ತುಂಬ ಬೇಸರ, ಕೋಪ ಬರುವಂಥ ಸನ್ನಿವೇಶ ಆಗತ್ತೆ. ಗ್ರಹಗಳಲ್ಲದನ್ನು ಗ್ರಹಗಳು ಅಂತ ಹೇಳ್ತಕ್ಕಂಥ ಸಂದರ್ಭಕ್ಕೆ ಎಷ್ಟರ ಮಟ್ಟಕ್ಕೆ ಸರಿ ಇದು? ಅದಕ್ಕೋಸ್ಕರವಾಗಿ ಪ್ರದೋಷವನ್ನು ಮಾಡ್ತಕ್ಕಂಥ ಎಷ್ಟೋ ಹೆಂಗಸರಿದ್ದಾರೆ ಇವತ್ತಿಗೂ ಕೂಡ. ಆ ಪ್ರದೋಷ ಯಾವುದು ಅಂದರೆ, ಪ್ರತಿದಿನ ನಿಮ್ಮ ಮನೆಯ ಎರಡೂ ಬಾಗಿಲಲ್ಲಿರುತ್ತೆ ಚಂದ್ರ ಸ್ಥಾಪನೆ. ಪೂರ್ವ ಪಶ್ಚಿಮದಲ್ಲಿ ಯಾವ ಮನೆಯಲ್ಲಿ ಬಾಗಿಲಿರುತ್ತೋ ಆ ಮನೆಯಲ್ಲಿ ಚಂದ್ರ ಸ್ಥಾಪನೆ ಮಾಡ್ತಕ್ಕಂತಹ ಒಂದು ಸತ್ಯಾಂಶ ಇದ್ದಾಗ ಆ ಮನೆಯಲ್ಲಿ ಕರ್ಮಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಈ ಹೆಣ್ಣು ಮಾಡ್ತಕ್ಕಂಥ ಸಂಕಲ್ಪವಾಗಬೇಕು. ಬೆಳಿಗ್ಗೆ ಚಂದ್ರನ ನೋಡಲೇಬೇಕು ಅಂತ ಹೇಳಿ ಮದುವೆ ಮಾಡಿಕೊಂಡವ್ರಿಗೆ ಚಂದ್ರ ಅಂತ ಹೇಳ್ಬಿಟ್ಟು ಸೂರ್ಯನ ತೋರಿಸ್ತಾರೆ, ಅಲ್ಲೇ ಸುಳ್ಳು ಮಾಡಿಬಿಟ್ರು. ಏನಮ್ಮ, ಅಲ್ಲಿ ಚಂದ್ರ ಇಲ್ಲ, ಚಂದ್ರನ ನೋಡಿ ಅಂತ ಬೆಳಗ್ಗೆ 10 ಕರ್ಕೊಂಡು ಹೆಣ್ಣು ಗಂಡು ಶಾಸ್ತ್ರ ಮಾಡಿಸಿ ಪೂಜೆ ಮಾಡಿಸ್ತಾರೆ, ಅಲ್ಲೇ ಸುಳ್ಳು ಮಾಡಿಬಿಟ್ರು. ಇನ್ನು ಮನೇಲಿ ಹೆಂಗಸರು ಚಂದ್ರನ ನೋಡೋದೆಲ್ಲ ಬಂತು, ತೋರಿಸಿರೋದೇ ಸುಳ್ಳು. ಯಾಕೆ ಈ ವಿಚಾರ ಹೇಳ್ತೀನಿ ಅಂತಂದರೆ, ಇವತ್ತು ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥ ಕೆಟ್ಟ ಪಾರಂಪರ್ಯ ಯಾವುದು ಅಂತಂದರೆ, ಬರೀ ಸುಳ್ಳಿನನ್ನು ಸೃಷ್ಟಿ ಮಾಡಿ ಏನೋ ಒಂದು ಬದುಕಬೇಕಲ್ಲ ಅಂತ ಹೇಳಿ ಸಂಪಾದನೆ ಮಾಡೋದಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಮ್ಯಾಜಿಕ್ ಪ್ರೊಡಕ್ಷನ್ ಇದು. ನಾವು ಇದಕ್ಕೆ ಸಿಕ್ಕಾಕೋಬಾರ್ದು. ನಮ್ಮ ಸತ್ಯ ನಮಗೆ ಗೊತ್ತಾಗಬೇಕು. ಈ ಸತ್ಯ ನಿಮಗೆಲ್ಲರೂ ಅರ್ಥ ಆಗಬೇಕು.